ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಪ್ಪ ಇವತ್ತು ವಿಷಯ ಅಂತಂದರೆ, ನಾವು ಕಬ್ಬಿಣದ ಬಾಣಲೆ ಎಲ್ಲ ತರ್ತೀವಲ್ವ, ಬಾಣಲೆ ಮತ್ತು ದೋಸೆ ಹೆಂಚು, ಸ್ವಲ್ಪ ಪಡ್ಡು ಹೆಂಚು ಎಲ್ಲ. ಸೊ ಅದನ್ನು ಹೇಗೆ ಪಳಗಿಸೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ನಾನ್ ಸ್ಟಿಕ್ಕಲ್ಲಿ ಮಾಡೋದಕ್ಕಿಂತ ಈ ಥರ ಕಬ್ಬಿಣದ ಬಾಣಲೆಯಲ್ಲಿ ಮಾಡೋದ್ರಿಂದ ಮತ್ತು ಕಬ್ಬಿಣದ ಅದರಲ್ಲಿ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ರೋಡ್ ಸೈಡೆಲ್ಲ ನೋಡಿರ್ತೀರ ನೀವು, ಕಬ್ಬಿಣದ ಬಾಣಲೆಯಲ್ಲೆಲ್ಲ ಮಾಡ್ತಿರ್ತಾರೆ ಎಗ್ ರೈಸು ಮತ್ತು ಫ್ರೈಡ್ ರೈಸ್ ಎಲ್ಲ ತುಂಬ ರುಚಿಯಾಗಿರುತ್ತೆ. ಸೊ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಹೇಳಿ ಆ್ಯಕ್ಚುಲಿ ಬಾಣಲೆ ತಂದಿದ್ದೆ, ಅದರಲ್ಲಿ ಮಾಡಿದ್ದೀನಿ. ಸೊ ಇವತ್ತು ನಾನು ತೊಗೊಬಂದೆ, ದೋಸೆ ತವ. ಸೊ ಹೇಗೆ ಮಾಡೋದು ಅಂತ ಹೇಳಿ, ಯಾವ ಥರ ಪಳಗಿಸೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಪ್ಲೀಸ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನಾನು ಬಾಣಲಿ ತೊಗೊಂಬಂದು ನೀಟಾಗಿ ತೊಗೊಬಂದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೂ ನೀರಿರದೆ, ತೇವಿನ ಅಂಶ ಸ್ವಲ್ಪನೂ ಇರದೆ ಒರೆಸ್ಬಿಟ್ಟು ನೀಟಾಗಿ ಇಟ್ಕೊಳ್ಳಿ. ಹಾಗೆ ಈಗ ನಾನು ಸ್ಟವ್ ಆನ್ ಮಾಡಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಎಲ್ಲ ಈ ಥರ ಕಲರ್ ಚೇಂಜ್ ಆಗ್ತಾಯಿದೆ. ಸೊ ಕಲರ್ ಚೇಂಜ್ ಆಗ್ತಾಯಿದೆ ಅಂತ ಹೇಳಿ ನೀವೇನು ತಿಳ್ಕೊಬೇಡಿ, ಅದು ನೆಕ್ಸ್ಟ್ ಹೋಗ್ತಾ ಫುಲ್ಲು ಕಲರೇ ಚೇಂಜ್ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಿಸಿ ಆಗಿದೆ. ಈ ಟೈಮಲ್ಲಿ ನಾನು ಹರಳೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಹರಳೆಣ್ಣೆ. ನೀವು ಇದೇನಪ್ಪ ಹರಳೆಣ್ಣೆ ಅಂತಿದ್ದಾಳೆ ಅಂತ ತಿಳ್ಕೊಬೇಡಿ, ಖಂಡಿತ ಇದು ಹರಳೆಣ್ಣೆನೇ. ನೋಡಿ, ಚೆನ್ನಾಗಿ ತವ ಈ ಥರ ಕಾದಿದೆ. ಈ ಥರ ಕಾಯಬೇಕು ಫ್ರೆಂಡ್ಸ್. ಈ ಟೈಮಲ್ಲಿ ಈ ಥರ ಕಾದಿದೆ. ಸೊ ಈಗ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಸೇರಿಸ್ಕೊಂಡು ಹರಳೆಣ್ಣೆ ಜೊತೆಗೆ ಎಲ್ಲ ಒಂದು ರೌಂಡ್ ಚೆನ್ನಾಗಿ ಸೈಡ್ ಎಲ್ಲ ನಾವು ಈ ಥರ ಹುರ್ಕೊಳ್ಳೋಣ. ಇದು ಉರಿತಾ ನಿಮ್ಗೆ ಇನ್ನೂ ಕೆಲವೊಂದು ಇದು ಹೆಲ್ತ್ಗೆ ತೊಗೋಬೇಕು ಅನ್ನೋದನ್ನು ಹೇಳ್ತೀನಿ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾರ್ಟ್ ಪೇಷಂಟ್ಸ್ಗೆಲ್ಲ ಈ ಥರದ್ರಲ್ಲಿ ಕಬ್ಬಿಣದಲ್ಲಿ ಹಜೆ ಮಾಡ್ಕೊಂಡು ತಿನ್ನೋದ್ರಿಂದ ಹಾರ್ಟ್ ಪೇಷಂಟ್ಸು ಅವರಿಗೆಲ್ಲ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಮತ್ತು ಇದು ಒನ್ ಟೈಮ್ ತೊಗೊಂಬಿಟ್ರೆ, ನೀವು ಒನ್ ಟೈಮ್ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದರೆ, ಸೊ ನಿಮಗೆ ನೆಕ್ಸ್ಟ್ ಮಕ್ಕಳ ಜನ್ರೇಷನ್ನು ಸಹ ಇದು ಯೂಸ್ ಆಗುತ್ತೆ. ನಾನ್ ಸ್ಟಿಕ್ಕಲ್ಲಿ ನೀವು ಎಷ್ಟೊಂದು ಸಲ ತೊಗೊಂಡಿರ್ತಾರೆ, 6 ಮಂತ್ಗೆಲ್ಲ ಒಂದು ತೊಗೊಂಡು ಯೂಸ್ ಮಾಡಿ ಬಿಸಾಕ್ತಾ ಇರ್ತೀವಿ. ಸೊ ಅಲ್ವಾ, ನೋಡಿ. ಸೊ ಎಲ್ಲ ಈ ಥರ ಚೆನ್ನಾಗಿ ತವ ಕಾದಿದೆ. ನೋಡಿ ಎಷ್ಟು ಬ್ಲಾಕ್ ಆಗ್ತಾಯಿದೆ ಅಂತ ಹೇಳಿ, ಸ್ಮೆಲ್ಲು ಸಹ ಇದು ಚೇಂಜ್ ಆಗ್ತಾಯಿದೆ, ಹರಳೆಣ್ಣೆಲ್ವ. ಸೊ ಇದು ಏನೂ ಆಗಲ್ಲ, ನೀವು ಕಲರೆಲ್ಲ ಚೇಂಜ್ ಆಗ್ತಾಯಿದೆ, ಏನಪ್ಪ ಈ ಥರ ಆಗ್ತಾಯಿದೆ ಅಂತ ತಿಳ್ಕೊಬೇಡಿ. ದೋಸೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್, ಈ ಥರ ಬಳಸಿಲ್ಲ ಅಂತಂದರೆ ದೋಸೆ ಚೆನ್ನಾಗಿ ಬರಲ್ಲ. ಸೊ ಅದಕ್ಕಾಗಿ ಇದನ್ನು ಬಳಸ್ತಾ ಇರೋದು ಈಗ. ಸೊ ಸುತ್ತು ಎಲ್ಲ ಕಾಯಬೇಕು ಈ ಥರ. ಅದ್ರ ಟೇಸ್ಟೇ ಬೇರೆ ಇರುತ್ತೆ. ರಿಯಲಿ ಹಳ್ಳಿ ಸೈಡೆಲ್ಲ ಒಲೆ ಮೇಲೆ ಮಾಡ್ತಿರ್ತಾರಲ್ವ, ಅದು ತುಂಬ ರುಚಿ ಇರುತ್ತೆ. ನನ್ನ ಅಜ್ಜಿ ಇದ್ದರು ಒಬ್ಬರು, ಅವರು ಹಾಗೆ ನನಗೆ ಮಾಡಿಕೊಡ್ತಾಯಿದ್ರು. ಒಲೆ ಮೇಲೆ ದೋಸೆ ಹಾಕ್ತಾಯಿದ್ರು ಈ ಥರ ಹೆಂಚಿನಲ್ಲಿ. ತುಂಬ ಅಂದರೆ ತುಂಬ ಟೇಸ್ಟ್ ಇತ್ತು. ನಾನು ಸುಮಾರು ಸಲ ಆ ಥರ ಟ್ರೈ ಮಾಡಿದ್ದೀನಿ ಬೇರೆ ಹೆಂಚಲ್ಲಿ, ನಿಜವಾಗ್ಲೂ ಬಂದಿಲ್ಲ ಆ ಥರ ಟೇಸ್ಟ್, ಅವ್ರು ಹಾಕೋ ಟೇಸ್ಟು. ನೋಡಿ, ಇದು ಒಂದು 5 ನಿಮಿಷ ಆದರೂ ನೀವು ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಎಲ್ಲ ನೀಟಾಗಿ ಸರಿ ಹೋಗುತ್ತೆ. ಸೊ ಇದನ್ನು ಈಗ ನಾವು ಸೈಡ್ಗೆ ತಗೊಳ್ಳೋಣ. ನೋಡಿ, ಎಲ್ಲ ಸೈಡ್ಗೆ ತೊಗೊಂಡಾಯ್ತು. ಈಗ ಬಟ್ಟೆಯಲ್ಲಿ ವೇಸ್ಟ್ ಇಲ್ಲ ಅಂತಂದರೆ ನಿಮಗೆ ಟಿಶ್ಯೂ ಪೇಪರ್ ಇದೆ, ಟಿಶ್ಯೂ ಪೇಪರಲ್ಲಾದರೂ ಒಂದು ಸಲ ಜಸ್ಟ್ ಸುಮ್ಮನೆ ಈ ಥರ ಒರೆಸ್ಕೊಳ್ಳಿ. ಸೊ ನೋಡಿ, ಈಗ ನಾನು ದೋಸೆ ಹಾಕಿ ತೋರಿಸ್ತೇನೆ ಯಾವ ಥರ ಬರುತ್ತೆ ದೋಸೆ ಅಂತ ಹೇಳಿ. ಟ್ರೈ ಮಾಡೋಣ. ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನಾನು ಇದನ್ನು. ಫಸ್ಟಲ್ಲಿ ಚಿಕ್ಕದಾಗಿ ದೋಸೆ ಮಾಡ್ಕೊಳ್ಳೋಣ, ಯಾಕಂದರೆ ಹರಳೆಣ್ಣೆಲ್ಲ ಇರುತ್ತೆ ಅಲ್ವಾ. ಸೊ ಯಾವ ಥರ ಬರುತ್ತೆ ಅಂತೇಳಿ ಜಸ್ಟ್ ಟ್ರೈ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಸೊ ಇದಕ್ಕೆ ನಾನು ಯಾವ ರೀತಿಯೂ ಏನೂ ಬಳಸಿಲ್ಲ, ಸೇಮ್ ಮನೇಲಿರೋ ದೋಸೆ ಹಿಟ್ಟನ್ನೇ ಸಹ ಹಾಕ್ಕೊಂಡಿದ್ದೀನಿ. ಜಸ್ಟ್ ಇದನ್ನೇನು ತಿನ್ನಲ್ಲ ಫ್ರೆಂಡ್ಸ್, ಯಾಕಂದರೆ ಹರಳೆಣ್ಣೆ ಯೂಸ್ ಮಾಡಿದ್ದೀವಲ್ಲ. ಸೊ ಈಗ ಇದನ್ನೇನು ತಿನ್ನಲ್ಲ, ಇದನ್ನೀಗ ಸೈಡ್ಗೆ ತೊಗೊಳ್ಳೋಣ. ಸೊ ಅದೇ ರೀತಿ ಇನ್ನೂ ಒಂದು ದೋಸೆನ ನಾನು ತೊಗೋತಾ ಇದ್ದೀನಿ.
ಇದನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ಹೆಂಚು ಚೆನ್ನಾಗಿ ಕಾದಿರೋದ್ರಿಂದ ನೋಡಿ ಒಂದು ಸ್ವಲ್ಪ ತೆಳ್ಳಗೆ, ಸ್ವಲ್ಪ ಅಲ್ಲೆಲ್ಲ ಹಾಕಿದ್ದೀವಲ್ವ ಅದೆಲ್ಲ ಸ್ವಲ್ಪ ಜಿಡ್ಡು ಹೋಗಲಿ ಅಂತ ಹೇಳಿ. ಹೆಂಚು ತುಂಬ ಚೆನ್ನಾಗಿ ಕಾದ್ಬಿಟ್ಟಿದೆ ನೋಡಿ. ನಿಮಗಿನ್ನೂ ಎಷ್ಟು ಅಗಲ ಬೇಕಾದರೂ ದೋಸೆ ಮಾಡ್ಕೋಬೋದು. ಸೊ ನಾನು ಅದು ಹರಳೆಣ್ಣೆ ಯೂಸ್ ಮಾಡಿರೋದ್ರಿಂದ ಆ ದೋಸೆನೂ ಸಹ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬರ್ತಿದೆ ಅಂತೇಳಿ. ನೋಡಿ ಈಗ ಆಗಿದೆ ಇದು. ಇದನ್ನು ಸಹ ನಾನು ತಗೋತಾ ಇದ್ದೀನಿ. ನೋಡಿದ್ರಲ್ವ, ನಿಮ್ಮ ಮುಂದೆನೇ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ ಅಂತೇಳಿ. ನೀವು ಈ ಥರ ಪಳಗ್ಸೋಕ್ಕಿಂತ ಮುಂಚೆ ಮಾಡಿದರೆ ದೋಸೆ ಇಷ್ಟು ಚೆನ್ನಾಗಿ ಬರ್ತಿದ್ದಿಲ್ಲ. ಯಾಕಂದರೆ ತುಂಬ ರಿಸ್ಕ್ ಇದೆ ಫ್ರೆಂಡ್ಸ್. ಇದು ದೋಸೆ ಹೆಂಚು ತುಂಬ ರಿಸ್ಕ್ ಇದೆ. ಸೊ ನೋಡಿ ಈಗ ಹರಳೆಣ್ಣೆದೆಲ್ಲ ಜಿಡ್ಡೆಲ್ಲ ಹೋಗಿರುತ್ತೆ. ದೋಸೆಯಲ್ಲಿ ನಾನೆಲ್ಲ ಸೆಟ್ ಮಾಡಿಕೊಂಡೆ. ಈಗ ಇನ್ನೂ ಒಂದು ದೋಸೆ ತೋರಿಸ್ತೀನಿ ನಿಮಗೆ. ಇದೇ ರೀತಿ ಇದು ಆಗಿದೆ. ಇದನ್ನು ತಗೊಳ್ಳೋಣ. ಈ ದೋಸೆ ಯೂಸ್ ಮಾಡಬೇಡಿ, ಯಾಕಂದರೆ ಹರಳೆಣ್ಣೆ ಇರುತ್ತಲ್ವ, ಸ್ವಲ್ಪ ಲೂಸ್ ಮೋಷನ್ ಎಲ್ಲ ಆಗಿಬಿಡುತ್ತೆ. ಸೊ ಈ ದೋಸೆ ಬೇಡ. ಈಗ ನಾನು ಇನ್ನೊಂದು ದೋಸೆ ನಾರ್ಮಲಾಗಿ ಆಯಿಲ್ ಹಚ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ್ದು ಆಯಿಲ್ ಇದೆಯೋ ಅದನ್ನೇ ಹಾಕ್ಕೊಳ್ಳಿ. ಉರಿ ಕಡಿಮೆ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿದ್ರಲ್ವ, ಈ ಥರ ನೀಟಾಗಿ ಎಲ್ಲ ರೌಂಡಾಗಿ ಹಾಕ್ಕೊಳ್ಳಿ. ನಿಮಗೆ ಈಗ ಇದಕ್ಕೆ ಆಯಿಲ್ ಬೇಕಾದರೂ ಸೇರಿಸ್ಕೋಬಹುದು. ನಾನು ಇದು ಮಸಾಲೆ ದೋಸೆ ಟೈಪ್ ಹಾಕೋದ್ರಿಂದ ಇನ್ನು ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೀವು. ಈಗ ಉರಿಯನ್ನು ಕಡಿಮೆ ಇಡೋದೇನು ಅವಶ್ಯಕತೆ ಇರಲ್ಲ, ಮೀಡಿಯಮ್ ಉರಿಯಲ್ಲೇ ಮಾಡ್ಕೋಬಹುದು ನೀವು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಷ್ಟೇ ಫ್ರೆಂಡ್ಸ್ ಇದನ್ನು ಪಳಗಿಸೋ ರೀತಿ. ಸೊ ಸ್ವಲ್ಪ ಬೇಯಲಿ, ಉಲ್ಟಾ ಮಾಡ್ಕೊಳ್ಳೋಣ. ಇದು ಮಸಾಲೆ ದೋಸೆ ಟೈಪ್ ಅಲ್ವಾ, ಸೊ ಅದಕ್ಕಾಗಿ ನಾನು ಸ್ವಲ್ಪ ಖಾರ ಹಚ್ಚುತ್ತಾ ಇದ್ದೀನಿ. ಮಕ್ಕಳಿಗೆ ಮಸಾಲೆ ದೋಸೆ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ನೀವೆಲ್ಲ ಫುಲ್ಲು ಸ್ಪ್ರೆಡ್ ಮಾಡಿ. ಇದಕ್ಕೆ ಸ್ವಲ್ಪ ಪಲ್ಯ ಸೇರಿಸ್ಕೊಳ್ಳೋಣ. ಈಗ ನೋಡ್ರಿ ಎಷ್ಟು ಈಸಿಯಾಗಿ ಬರ್ತಾ ಇದೆ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ, ವಾವ್, ಎಷ್ಟು ಈಸಿಯಾಗಿ ಬರ್ತಿದೆ ನೋಡಿದ್ರಲ್ಲ ನೀವೇ. ಮುಗೀತು ಇದು. ಇಷ್ಟೇ. ಇದಕ್ಕೆ ಬೆಣ್ಣೆ ತಗೊಂಡು ಈಗ ರುಚಿಕರವಾದಂಥ ಮಸಾಲೆ ದೋಸೆ ರೆಡಿ ಆಯಿತು. ಸೊ ಇದನ್ನೀಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೀಗ ಒಂದು ಕೆಲಸ ಇದೆ. ನಾವು ಯಾವ ಥರ ಇದನ್ನು ತೆಗೆದಿಡಬೇಕು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ನೀವು ಇದನ್ನು ಯೂಸ್ ಮಾಡಿ ತೆಗೆದಿಡ್ಬೇಕಾದ್ರೆ ನೀವು ಸ್ವಲ್ಪ ಎಣ್ಣೆ, ನೀವು ಯಾವುದಾದ್ರೂ ಸರಿ. ಈಗ ನೀವು ಕ್ಯಾಸ್ಟ್ರ್ ಆಯಿಲೇ ಯೂಸ್ ಮಾಡಬೇಕಂತ ಏನಿಲ್ಲ, ಹರಳೆಣ್ಣೆ ಯೂಸ್ ಮಾಡಬೇಕಂತ ಏನಿಲ್ಲ. ಮನೇಲಿ ಯಾವ ಎಣ್ಣೆ ಇದೆಯೋ ಅದೇ ಎಣ್ಣೆನ ನೀವು ಯೂಸ್ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಎಲ್ಲ ತೊಳಿಬೇಡಿ. ಇದನ್ನು ನೆಕ್ಸ್ಟ್ ನಾವು ಯೂಸ್ ಮಾಡಬೇಕಾದ್ರೆ ತೊಳ್ಕೊಬೇಕು. ಈಗ ಈ ಥರ ಎಣ್ಣೆ ಹಾಕಿ ಎಲ್ಲ ಫುಲ್ಲು ಸ್ಪ್ರೆಡ್ ಮಾಡಿ, ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿ. ಬ್ಯಾಕ್ ಸೈಡು ಸಹ ಅದೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಇದು ಕಲರ್ ಚೇಂಜ್ ಆಗಿದೆ. ನೀವೇನು ಈ ಥರ ಕಲರ್ ಇದೆ ಅಂತ ಏನೋ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಇದೇ ಥರ ಕಲರ್ಸ್ ಇನ್ನೂ ಚೇಂಜ್ ಆಗ್ತಾ ಹೋಗ್ತೈತೆ. ಮಾಡ್ತಾ ಫುಲ್ಲು ಕಲರ್ ಚೇಂಜ್ ಆಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ದೋಸೆ ಎಲ್ಲ ಮಾಡಬೇಕಾದ್ರೆ ತೋರಿಸ್ಕೊಡ್ತೇನೆ. ನೋಡಿ ಎಲ್ಲ ಫುಲ್ಲು ಹಚ್ಚಿದ್ದಾಯಿತು. ಸೊ ಎಲ್ಲ ಈ ಥರ ಹಿಡಿಗೆಲ್ಲ ಹಚ್ಕೊಳ್ಳಿ ಅಷ್ಟೇ. ಇದನ್ನು ಈಗ ತೆಗ್ದಿಡ್ತಾರೆ, ಅಷ್ಟೇ, ಮುಗೀತು.
ನೋಡಿದ್ರಲ್ವಾ, ಇಷ್ಟೇ ರುಚಿಕರವಾದಂತಹ ಮಸಾಲೆ ದೋಸೆ ರೆಡಿ ಆಗಿದೆ. ಸೊ ಹಾಗೆ ಕಬ್ಬಿಣದ ಬಾಣಲಿ ಯಾವ ಥರ ಪಳಗಿಸೋದು ಅಂತ ಅದನ್ನು ಸಹ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಹಾಗೆ ಹೊಸ ಒಂದು ಟಿಪ್ಸಿನೊಂದಿಗೆ